ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ರಮೇಶ್ ಅವರೇ, ಈಗ ಕೊಟ್ಟಿರೋ ಸಾಲ ವಾಪಸ್ ಬರೋದಕ್ಕೆ ಇದಕ್ಕೆ ಮೊದಲು ಕೆಲವೊಂದಷ್ಟು ಟಿಪ್ಸ್ಗಳು ಕೊಟ್ಟಿದ್ದೀರಾ, ಅದು ನಮ್ಮ ವೀಕ್ಷಕರು ಯೂಸ್ ಮಾಡ್ಕೊಂಡವ್ರೆ. ಕೆಲವ್ರಿಗೆ ಅದು ಸಪೋರ್ಟ್ ಆಗಿದೆ. ಇದೇ ಥರದ್ದೇ ಒಂದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾವಿರಾರು ಟಿಪ್ಸ್ಗಳು, ಒಂದೊಂದು ಬೇರೆ ಬೇರೆ ಟಿಪ್ಸ್ಗಳನ್ನ ಇದ್ದಾವೆ, ಅವುಗಳನ್ನ ಕೊಡ್ತಾನೆ ಬಂದಿದ್ದೀರಾ. ಸೊ ಈಗ ಸಾಲ ವಾಪಸ್ ಬರಬೇಕು, ಸಾಕಷ್ಟು ಜನ ಕೊಟ್ಟಿರೋ ಸಾಲ ವಾಪಸ್ ಬಂದರೆ ಸಾಕು ಅಂತೇಳಿ ಕಾತಿರ್ತಾರೆ. ಸೊ ಇಂಥವ್ರಿಗೆ ಏನು ನೀವು ನಿಮ್ಮ ಕಡೆಯಿಂದ ಒಳ್ಳೆ ಟಿಪ್ಸ್ ಕೊಡ್ಬೋದು ಈ ಸರಿ? ನೋಡಿ ಸರ್, ತುಂಬ ಜನ ಸಾಲದಲ್ಲಿ 90% ಜನ ಸಾಲದಲ್ಲೇ ಸಿಗಾಕೊಂಡಿದ್ದಾರೆ. ನಮ್ಮ ಜನಗಳೆಲ್ಲರೂ ಕೊಟ್ಟವನು ಕೊಡಂಗೆ ಈಸ್ಕೊಳೋನು ವೀರಭದ್ರ ಈ ಥರ ಇರುತ್ತೆ. ಕೊಡಬೇಕಾದ್ರೆ ತುಂಬ ಯೋಚನೆ ಮಾಡಿಕೊಡಿ. ಇನ್ನು ಮುಂದೆ ನಾನು ಕಳೆದ ಎಪಿಸೋಡಲ್ಲಿ ಹೇಳ್ದಂಗೆ 2026 ಯಾರೇ ಸಾಲ ಕೊಟ್ಟರು ವಾಪಸ್ ಬರಲ್ಲ. ದಯವಿಟ್ಟು ನಮ್ಮ ವೀಕ್ಷಕರು ಯಾರೇ ಆಗಿರಲಿ ಎಚ್ಚರಿಕೆಯಿಂದ ಕೆಲಸ ವ್ಯವಹಾರಗಳು ಮಾಡಿ, ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಮುಂದೆ ಯಾರಿಗೆ ಸಾಲ ಕೊಟ್ಟರು ವಾಪಸ್ ಬರೋದು ತುಂಬ ಕಠಿಣ. ಅದರಿಂದ ನಾನು ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ಸಾಲದ ಸಮಸ್ಯೆಯಿಂದ ಪರಿಹಾರಕ್ಕೆ ತುಂಬ ಒಳ್ಳೆ ಪರಿಹಾರ ಕೊಡ್ತೀನಿ. ಮೊದಲಿಗೆ ಏನು ಮಾಡ್ಬೇಕಂದ್ರೆ, ನಾವು ಒಂದು ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಹೋಗಿ ಒಂದು ಅಂಗಡಿಗೆ ಹೋಗ್ಬೇಕು. ಫ್ಯಾನ್ಸಿ ಸ್ಟೋರು ಅಥವಾ ಬೀಗದ ಕೀ ಮಾರ್ತಾರಲ್ವ, ಬೀಗ ಮಾರ್ತಾರಲ್ಲ, ಅಂಗಡಿಗೆ ಹೋಗ್ಬೇಕು. ಹೋಗ್ಬಿಟ್ಟು ಒಂದು ಬೀಗ ತೊಗೊಂಡು ಬರಬೇಕು, ಕಬ್ಬಿಣದ್ದು. ಚೌಕಾಸಿ ಮಾಡಬಾರ್ದು. ಅವ್ರು ಎಷ್ಟು ಹೇಳ್ತಾರೋ ಅಷ್ಟು, ₹1 ಕೂಡ ಚೌಕಾಸಿ ಮಾಡಬಾರ್ದು. ಒಂದು ಬೀಗನ ತೊಗೊಂಬರ್ಬೇಕು. ಆ ಬೀಗನ ತೊಗೊಂಬರ್ಬೇಕಾದ್ರೆ ಚೆಕ್ ಮಾಡಬಾರ್ದು, ಓಪನ್ ಆಗುತ್ತಾ ಇಲ್ಲ ಅಂತಾನು ಚೆಕ್ ಮಾಡಬಾರ್ದು. ಹೊಸ ಬೀಗನ ಹಂಗೆ ತೊಗೊಂಡು ಬರಬೇಕು, ಚೌಕಾಸಿ ಮಾಡಬಾರ್ದು. ಒಂದು ಬೀಗನ ತೊಗೊಂಡ್ಬಂದು ಸೀದಾ ಮನೆಗೆ ತೊಗೊಂಡು ಬರಬೇಕು. ಮನೆಗೆ ತೊಗೊಂಡ್ಬಂದ್ಬಿಟ್ಟು ಅದು ಏನು ಮಾಡ್ಬೇಕಂದ್ರೆ, ರಾತ್ರಿ ಮಲಗಬೇಕಾದ್ರೆ ನಮ್ಮ ತಲೆದಿಂಬು ಕೆಳಗಡೆ ಇಟ್ಕೋಬೇಕು ಆ ಕಬ್ಬಿಣದ ಬೀಗನ. ಅವಾಗಲೂ ಓಪನ್ ಮಾಡಬಾರ್ದು, ಓಪನೇ ಮಾಡಬಾರ್ದು. ಅದನ್ನ ಚೆಕ್ ಮಾಡಬಾರ್ದು, ಅದು ಚೆನ್ನಾಗಿದೆಯಾ ಇಲ್ಲ ಓಪನ್ ಆಗುತ್ತಾ ಅಂತ. ತುಂಬ ಜನಕ್ಕೆ ಕ್ಯೂರಿಯಾಸಿಟಿ, ಚೆನ್ನಾಗಿ ವರ್ಕ್ ಆಗುತ್ತಾ ಅಂತ. ಇದು ದಾನ ಕೊಡ್ಲಿಕ್ಕೆ ಅಂತ ನಾವು ತಗೊಂಬರ್ತಾ ಇರೋದು. ಸಾಲ ಅರಿಬೇಕಾದ್ರೆ ಅದನ್ನ ಹೇಗಿದೆಯೋ ಹಾಗೆ ತಗೊಬನ್ನಿ, ಆಸ್ ಪರ್ ಕಂಡೀಷನು. ಚೌಕಾಸಿ ಮಾಡ್ದಿರೋ ತಗೊಬನ್ನಿ, ತಲೆದಿಂಬು ಕೆಳಗಡೆ ಇಟ್ಟು ಮಲಗಿ ರಾತ್ರಿ. ಆಮೇಲೆ ನಮ್ದು ಏನೇ ಸಾಲ ಇದ್ರೂ ತೀರ್ಲಿ ಅಂತ ಮನೆ ದೇವ್ರನ್ನ ತಿಳ್ಕೊಂಡು, ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಸಾಲ ತೀರ್ಲಿ ಅಂತ ಮಲಗಿ, ಆಯ್ತಾ? ಸಮಸ್ಯೆ ಏನೇ ಇದ್ರು ಬೇಡ್ಕೊಳ್ಳಿ ನಿಮಗೆ. ಅದಾದ್ಮೇಲೆ ಅದನ್ನ ತಗೊಂಡು ಬಂದ್ಬಿಟ್ಟು ನಿಮಗೆ ಯಾವುದೇ ಸಮಸ್ಯೆಗಳಿದ್ರು ಬೇಡ್ಕೊಂಡು, ಅದನ್ನ ಮನೆ ದೇವ್ರನ್ನ ತಿಳ್ಕೊಂಡು, ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ರಾತ್ರಿ ತಲೆ ಕೆಳಗಡೆ ಇಟ್ಕೊಂಡು ಮಲಗಿ ನಿದ್ದೆ ಮಾಡಿ. ಮರುದಿನ ಬೆಳಗ್ಗೆ ಎದ್ದು ನೀವು ಅದು ತಲೆದಿಂಬು ಕೆಳಗಡೆನೇ ಇರಲಿ. ಎದ್ದು ನೀವು ನಿತ್ಯ ಕರ್ಮಗಳನ್ನ ಮುಗಿಸಿ ಸ್ನಾನಗಿನ ಮಾಡಿಕೊಂಡು, ನಿಮ್ಮ ಮನೆ ಹತ್ರ ನಿಮ್ಮೂರಲ್ಲಿ ಯಾವುದೇ ದೇವಸ್ಥಾನ ಇದ್ರೆ, ಅಥವಾ ಶಿವ ದೇವಸ್ಥಾನ ಇರ್ಬೋದು, ಅಮ್ಮನವ್ರ ದೇವಸ್ಥಾನ ಯಾವುದೇ ಇರಲಿ, ಆ ಬೀಗದ ಕೀನ ತಗೊಂಡು ಹೋಗ್ಬಿಟ್ಟು ಅದ್ರ ಜೊತೆಗೆ ಅದನ್ನ ಏನ್ ಮಾಡ್ಬೇಕಂದ್ರೆ, ಅಲ್ಲಿ ಅಲ್ಲಿ ದೇವಸ್ಥಾನದ ಹತ್ರ ಯಾರಿಗಾದ್ರೂ ಪುರೋಹಿತರಿಗೆ ಕೊಟ್ಬಿಟ್ಟು ಬಂದ್ಬಿಡ್ಬೇಕು. ಇಲ್ಲ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬರ್ಬೇಕು. ಈಸ್ಕೊಳ್ತಾರೆ, ಕೆಲವ್ರು ಈಸ್ಕೊಳ್ತಾರೆ, ಕೆಲವ್ರು ಈಸ್ಕೊಳ್ಳಲ್ಲ. ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬರ್ಬೇಕು. ಓಪನ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು. ಅದು ಶಿವ ಆಗಿ ಇರ್ಬೋದು, ಇಲ್ಲ ಅಮ್ಮನವ್ರ ದೇವಸ್ಥಾನ, ಇಲ್ಲ ಮುರುಘನ್ ಟೆಂಪಲ್ ಯಾವುದೇ ಇರ್ಬೋದು. ಅಲ್ಲಿ ಅರ್ಚನೆ ಪೂಜೆಗಳನ್ನ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ಬೇಕು. ಆವಾಗ ಅದನ್ನ ಯಾರು ಓಪನ್ ಮಾಡ್ತಾರೋ ಇವ್ರ ಕಷ್ಟಗಳೆಲ್ಲ ಕಳೀತಾ ಬರುತ್ತೆ, ಸಾಲ ತೀರ್ತಾ ಬರುತ್ತೆ, ಹಣದ ಅಭಿವೃದ್ಧಿ ಆಗುತ್ತೆ. ಹಂಗಂತ ಸುಮ್ಮನೆ ಮಲ್ಕೊಂಡಿದ್ರೆ ಬರೋದಿಲ್ಲ. ಇವರು ಪ್ರಯತ್ನ ಪಡ್ಬೇಕು ಸಾಲ ತೀರ್ಸೋದಕ್ಕೆ. ಒಂದು ಬಿಸ್ನೆಸ್, ಕೆಲಸ ಏನೇ ಒಂದು ಮಾಡಿ. ಯಾರ ಹತ್ರನ ಸಾಲ ತಗೊಂಡಿರೋ ತೀರ್ಸೋದಕ್ಕಾಯ್ತು, ಬಟ್ ಸಾಲ ಕೊಟ್ಟಿರೋದು ವಾಪಸ್ ಬರೋದಕ್ಕೆ, ಸಾಲದ ಸಮಸ್ಯೆಗೆ ನಾನೀಗ ಪರಿಹಾರ ಕೊಡ್ತೀನಿ. ಎರಡಕ್ಕೂ ಆಗುತ್ತೆ ಇದು? ಇಲ್ಲ, ಇದು ಸಾಲದ ಸಮಸ್ಯೆಗಳು. ನಾವು ಯಾರಿಗಾದ್ರೂ ಸಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ನಾವು ಯಾರ ಹತ್ರನೋ ಸಾಲ ಇಸ್ಕೊಂಡು ಸಾಲ ತೀರ್ಸಕ್ಕಾಗ್ದಿರ ಇರೋ ಸಮಸ್ಯೆಗೆ ಕೊಟ್ಟಿರೋ ಸಾಲ ವಾಪಸ್ ಬರ್ಲಿಕ್ಕೂ ನಾನು ಇದ್ರಲ್ಲ ಕಂಟಿನ್ಯೂ ಮಾಡ್ತೀನಿ. ಇದನ್ನ ಮಾಡ್ಕೋಬೇಕು, ತುಂಬಾ ಒಳ್ಳೇದಾಗುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಓಪನ್ ಮಾಡಬಾರ್ದು. ಅವಾಗ ಯಾರು ಅದನ್ನ ದೇವಸ್ಥಾನದಲ್ಲಿ ಇಲ್ಲ ದೇವಸ್ಥಾನದ ಹತ್ರ ಇಟ್ಬಿಟ್ಟು ಬಂದಾಗ್ಲೋ, ಇಲ್ಲ ಯಾರಾದ್ರೂ ಅದನ್ನ ಕೀ ಯಾವಾಗ ಓಪನ್ ಮಾಡ್ತಾರೋ ಅವಾಗ ಇವ್ರ ಸಮಸ್ಯೆಗಳು ದಿನ ಕಮ್ಮಿ ಆಗ್ತಾ ಬರುತ್ತೆ, ಹಣದ ಅಭಿವೃದ್ಧಿ ಆಗುತ್ತೆ, ಸಾಲನೂ ತೀರ್ತಾ ಬರುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಇನ್ನೊಂದು ಪರಿಹಾರ ಬೇಕು ಅಂತಂದ್ರೆ, ನೀವು ಹೋಗ್ಬಿಟ್ಟು ಒಂದು ಕೆಂಪುದು, ಅಂದ್ರೆ ಇದು ತಾಮ್ರದ ಕೆಂಪು ಬರುತ್ತೆ, ಒಂದು ತಾಮ್ರದ ಚೆಂಬು ಗಂದಿಗೆ ಅಂಗಡಿಲಿ ಸಿಗುತ್ತೆ. ಅದು ನಿಮ್ಮ ಶಕ್ತಿ ಅನುಸಾರ ಚಿಕ್ಕದು ದೊಡ್ಡದು ಯಾವ್ದಾದ್ರು ತಗೊಳ್ಳಿ. ಒಂದು ತಾಮ್ರದ ಚೆಂಬು ತಗೊಳ್ಳಿ, ಅದ್ರ ಕ್ಯಾಪ್ ಇರ್ಬೇಕು, ಅದಕ್ಕೆ ಮೇಲೆ ಒಂದು ಪ್ಲೇಟ್ ತರ ಮುಚ್ಚೋದು, ಅದು ಕೂಡ ತಾಮ್ರದ್ದೇ ಇರಬೇಕು. ಅದನ್ನ ತಗೊಂಡ್ ಬರ್ಬೇಕು. ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ, ಒಂದು 1/4 kg ಹೆಸರು ಕಾಳು, ಒಂದು 1/4 kg ಕಪ್ಪು ಉದ್ದಿನ ಕಾಳು, ಇದನ್ನ ತಗೊಂಡ್ ಬರ್ಬೇಕು. ತಗೊಂಡ್ ಬಂದು ಅದನ್ನ 9 ಬಾರಿ ತಲೆಗೆ ಇಳಿ ತಗೋಬೇಕು. 9 ಬಾರಿ ಅಥವಾ 18 ಬಾರಿನೂ ತಗೋಬಹುದು. ತಗೋಬೇಕಾದ್ರೆ ನಮ್ಮ ಸಾಲ ಎಲ್ಲ ತೀರ್ಲಿ, ಆದಷ್ಟು ಬೇಗ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇದನ್ನು ತಗೊಂಡ್ ಬಂದ್ಬಿಟ್ಟು ಆ ಕಪ್ಪು ಉದ್ದಿನ ಕಾಳು ಮತ್ತೆ ಹೆಸರು ಕಾಳನ್ನ ಆ ತಾಮ್ರ ಚೆಂಬೊಳಗಡೆ ಶುದ್ಧಿ ಮಾಡಿ ಹಾಕ್ಬಿಟ್ಟು, ಒಂಚೂರು ಅರ್ಶಿನ ಕುಂಕುಮ ಬೇಕಾದ್ರೆ ಹಾಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನ ತಲೆದಿಂಬ ಹತ್ರ ಇಟ್ಕೊಂಡು ಮಲಗಬೇಕು. ಸಾಲ ಎಲ್ಲ ತೀರ್ಲಿ, ಒಳ್ಳೇದಾಗ್ಲಿ ಅಂತ. ಅದಾದ್ಮೇಲೆ ಬೆಳಿಗ್ಗೆ ಎದ್ಬಿಟ್ಟು 9 ಬಾರಿ ಇಳಿ ತೆಗೆದು ಅದನ್ನ ಎಲ್ಲಾದ್ರೂ ಹರಿಯೋ ನದಿಲಿ, ಸೂರ್ಯ ಮುಳುಗ್ತಾ ಇರಬೇಕು, ನದಿ ಹರಿತಾ ಇರಬೇಕು, ಅದು ಒಳ್ಳೆ ನೀರಾಗಿರ್ಬೇಕು.
ಎಲ್ಲಾದ್ರೂ ಇರಲಿ. ಅದು ಇನ್ನೂ ಒಂದು ತುಂಬಾ ಸಾಲ ಅರಿಬೇಕಾದ್ರೆ ಇನ್ನೂ ದೊಡ್ಡ ಪರಿಹಾರ ಇದೆ. ಬಟ್ ಇದು ತುಂಬಾ ಸಿಂಪಲ್ ಆಗಿರೋದು. ಇದನ್ನ ಸೂರ್ಯ ಮುಳುಗ್ತಾ ಇರಬೇಕು, ಸಂಜೆ 3:30-4 ನಂತರ ಮಾಡ್ಬೇಕು. ಇದನ್ನ 4 ಗಂಟೆವರೆಗೂ ಮಾಡ್ಬೋದು. 4 ಗಂಟೆ ಮೇಲೆ ಸೂರ್ಯ ಮುಳುಗ್ತಾ ಇರಬೇಕು, ನದಿ ಹರಿತಾ ಇರಬೇಕು. ಅಂತ ಜಾಗದಲ್ಲಿ ಹೋಗಿ ಮನೆ ದೇವ್ರನ್ನ ತಿಳ್ಕೊಂಡು ಆದಷ್ಟು ಬೇಗ ಸಾಲ ತೀರ್ಲಿ ಅಂತ ಅದನ್ನ ಹರಿಯೋ ನದಿ, ಕೆರೆ, ನೀರು, ಕುಂಟೆ, ಬಾವಿ ನೀರು ಹರಿತಾ ಇರಬೇಕು. ಆ ನೀರಲ್ಲಿ ಅದನ್ನ ಬಿಡಬೇಕು. ಬಿಟ್ಬಿಟ್ಟು ಬಂದ್ರೆ ನಿಮ್ಗೆ ಹಣದ ಸಮಸ್ಯೆಗಳು ಏನೇ ಇರಲಿ, ಸಾಲನೇ ಅಂತಲ್ಲ, ಹಣದ ಸಮಸ್ಯೆ ಯಾವುದೇ ಇರಲಿ ನಿವಾರಣೆ ಆಗ್ತಾ ಬರುತ್ತೆ. ಇದು ಯಾರು ಬೇಕಾದ್ರೂ ಮಾಡ್ಬೋದು. ಇದು 1 ಬಾರಿ ಮಾಡಿದ್ರು ಸಾಕು, ಅಥವಾ 3 ಬಾರಿ ಯಾವಾಗ್ಲಾದ್ರೂ, ಒಂದು ವೀಕ್ಲಿನೋ 15 ಡೇಸ್ಗೋ ಮಂತ್ಲಿ ಒಂದ್ಸತಿ ಇದನ್ನ ಮಾಡಿದ್ರೆ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ನಿಮಗೆ ನಿವಾರಣೆ ಆಗ್ತಾ ಬರುತ್ತೆ. ಹಣದ ಸಮಸ್ಯೆಗಳೆಲ್ಲ ಸಾಲ ತೀರುತ್ತೆ, ಸಾಲ ಇದ್ರೂ ನಿವಾರಣೆ ಆಗುತ್ತೆ. ನಿಮಗೆ ಈ ಸಾಲ ಏನಾದರೂ ಬರಬೇಕಾದ್ರೂ ಇದು ಮಾಡ್ಬೋದು, ಒಳ್ಳೇದಾಗುತ್ತೆ. ಜಮೀನು ವಿಚಾರ, ಬೇರೆ ವಿಚಾರಗಳು ಇದನ್ನ ನಾವು ಸಂಕಲ್ಪ ಮಾಡ್ಕೊಂಡು ಮಾಡ್ಕೋಬಹುದು. ಇದು ಸಾಲದ ಸಮಸ್ಯೆಗಳು. ನಾವು ಸಾಲಕ್ಕೆ ಸಿಕ್ಕಾಕೊಂಡ್ರೆ, ಸಾಲ ಕೊಟ್ಟಿರೋ ಸಾಲ ವಾಪಸ್ ಬರ್ಬೇಕಾದ್ರೆ ಒಂದು ದೊಡ್ಡ ಪರಿಹಾರ ಇದೆ. ಯಾವ್ದಾದ್ರೂ ಒಂದು ಕಪ್ಪು ಕಲ್ಲಿರ್ಬೇಕು. ಅದು ಮಿನಿಮಮ್ 8 kg 10 kg ಇರಬೇಕು. ಮಿನಿಮಮ್ ಒಂದು 5 kg ಮೇಲೆ 10 kg ಇದ್ರೆ ತುಂಬಾ ಒಳ್ಳೇದು. ಒಂದು ಕಪ್ಪು ಕಲ್ಲಿದ್ರೆ ಆ ಕಪ್ಪು ಕಲ್ಲು ಕೆಳಗಡೆ ಬಂದ್ಬಿಟ್ಟು ಒಂದು ಕಪ್ಪು ಮಾರ್ಕರ್ ಅಲ್ಲಿ ಅಥವಾ ಬ್ಲೂ ಮಾರ್ಕರ್ ಅಲ್ಲಿ, ಕಪ್ಪು ಮಾರ್ಕರ್ ಅಲ್ಲಿ ಯಾರು ಸಾಲ ಕೊಡ್ಬೇಕು ಅವ್ರ ಹೆಸರು ಬರೀಬೇಕು. ಅವ್ರ ಹೆಸರನ್ನ ಬರೆದು ಮನೆ ದೇವ್ರನ್ನ ತಿಳ್ಕೊಂಡು, ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಎಲ್ಲಾದ್ರೂ ಅದನ್ನ ಹರಿಯೋ ನದಿಲಾಗ್ಲಿ ಇಲ್ಲ ಒಳ್ಳೆ ನೀರಲ್ಲಿ ನದಿಲಿ ಹಾಕ್ಬಿಡ್ಬೇಕು. ಆ ಕಲ್ಲನ್ನ ತಗೊಂಡೋಗಿ ಸಾಲ ಕೊಟ್ಟಿರೋದು ವಾಪಸ್ ಬರುತ್ತೆ. ಓಕೆ, ಸೂಪರ್. ಕಪ್ಪು ಕಲ್ಲೇ ಇರ್ಬೇಕು. ಅದಕ್ಕೆ ನಾವು ಯಾವ್ದಾವ್ದೋ ಕಲ್ಲು ತಗೊಂಡ್ರೆ ಆಗಲ್ಲ. ಕಲ್ಲು ಕಪ್ಪು ಕಲ್ಲು ಸಿಗೋದೇ ಕಷ್ಟ. ಇವಾಗ ನಮ್ಮಲ್ಲಿ ಎಲ್ಲಿ ಸಿಗುತ್ತೆ, ಹುಡ್ಕೊಂಡು ಹೋಗ್ಬೇಕು. ಮಿಕ್ಸ್ ಇರುತ್ತೆ, ಅದು ಕೂಡ ವರ್ಕ್ ಆಗಲ್ಲ. ಆಲ್ಮೋಸ್ಟ್ ಕಪ್ಪು ಕಲ್ಲು ಸಿಗೋದೇ ಕಷ್ಟ. ಎಲ್ಲಾದ್ರೂ ತಗೊಂಬರ್ಲಿ. ಕಪ್ಪು ಕಲ್ಲು ಸಿಗುತ್ತೆ ಸರ್, ತುಂಬಾ ಕಡೆ ಸಿಗುತ್ತೆ. ಕಡಪ ಕಲ್ಲು ಇದೆಯಲ್ಲ, ಈಗ ಅಲ್ಲಿ ಕೆಲವು ಕಡೆ ಎಲ್ಲಾನು ಈ ಗ್ರಾನೈಟ್ಸ್ ಎಲ್ಲ ಮಾರೋ ಕಡೆ ಕಚ್ಚಾ ಕಲ್ಲು ಇರ್ಬೇಕು. ಅದು ಕಚ್ಚಾ ಅಂದ್ರೆ ಎಷ್ಟು, ಅದು ಹೇಗಿರುತ್ತೆ ನ್ಯಾಚುರಲ್ ಆಗೇ ಇರಬೇಕು. ಒಂದು 5 kg 10 kg ಕಲ್ಲನ್ನ ತಗೊಂಬಂದ್ಬಿಟ್ಟು ಅದ್ರ ಕೆಳಗಡೆ ಅವ್ರ ಹೆಸರು ಬರ್ದು ಸಾಲ ಆದಷ್ಟು ಬೇಗ ವಾಪಸ್ ಬರ್ಲಿ ಅಂತ ಬರ್ದು ಅದಕ್ಕೆ ಬೇಕಾದ್ರೆ ಪೂಜೆನೂ ಮಾಡ್ಕೋಬಹುದು. ಇಲ್ಲ 9 ಬಾರಿ ಹೇಳಿ ಅದಕ್ಕೆ ತಗೊಂಡೋಗಿ ನೀರಲ್ಲಿ ಬಿಟ್ಬಿಟ್ರೆ ಆಯ್ತು. ಅದು ನೀರೊಳಗಡೆ ಕಪ್ಪು ಕಲ್ಲು ಬಿದ್ದಾಗ ಅವ್ರ ಹೆಸರು ಕೆಳಗಡೆ ಇರುತ್ತಲ್ವಾ, ಅದು ಹೇಗಾದ್ರೂ ಇರ್ಲಿ, ಅದು ಹೋಗಿ ಅವ್ರ ಹೆಸರನ್ನ ಅದಂಬಿಡುತ್ತೆ ಕೆಳಗಡೆ. ಆವಾಗ ಅವ್ರಿಗೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾರು ಸಾಲ ಇಸ್ಕೊಂಡಿರ್ತಾರೋ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹೋಗಿರೋ ಸಾಲ ವಾಪಸ್ ಬರ್ಲಿಕ್ಕೆ ತುಂಬಾ ಪರಿಹಾರಗಳಿದಾವೆ. ಮತ್ತೆ ಸಾಲ ತೀರ್ಸೋದಕ್ಕೂ ಇನ್ನೂ ಸಾವಿರಾರು ದಾರಿ ಇದೆ. ಅದರಲ್ಲಿ ಇನ್ನೂ ಒಂದು ಒಳ್ಳೆ ಪರಿಹಾರ ತಿಳಿಸ್ಕೊಡ್ತೀನಿ ನಮ್ಮ ವೀಕ್ಷಕರಿಗೆ. ಸಾಲ ಬೇಗ ತೀರೋದಕ್ಕೆ ಒಂದು ತೆಂಗಿನಕಾಯಿನ ತಗೋಬೇಕು. ಸುಳ್ದಿರ್ಬಾರ್ದು, ಅಂದ್ರೆ ಚಿಪ್ಪೆ ಬಿಡಿಸಿರ್ಬಾರ್ದು, ಅದು ನೆಲಕ್ಕೂ ಸೋಕಿರ್ಬಾರ್ದು. ಮರದಿಂದ ಹಾಗೆ ತಗೋಬೇಕು ತೆಂಗಿನಕಾಯಿನ, ಒಣಗಿರೋದು, ಬಲ್ತಿರ್ಬೇಕು ಒಟ್ಟಿನಲ್ಲಿ. ಅದನ್ನ ತಗೊಬಂದು ನೆಲಕ್ಕೆ ಸೋಕ್ದಿರ ತಗೊಂಡ್ ಬಂದು ಮನೆಗೆ ಒಂದು ಅರ್ಶಿನದ ಬಟ್ಟೆ ತಗೊಂಡು ಅದಕ್ಕೆ ಒಂದ್ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆ ಕಾಳೆಲ್ಲ ಇಟ್ಟು, ಬೇಕಾದ್ರೆ 1 ರೂಪಾಯಿ ಅಥವಾ 6 ರೂಪಾಯಿ ಕಾಯಿನೂ ಇಡ್ಬೋದು. ಆದಷ್ಟು ಬೇಗ ನಮ್ ಸಾಲ ತೀರ್ಲಿ ಅಂತ ಹುಣ್ಣಿಮೆ ದಿನ ಮಾಡ್ಬೇಕು. ಅದನ್ನ ತುಂಬಾ ಒಳ್ಳೇದು, ಶುದ್ಧವಾಗಿ ಮಾಡ್ಬೇಕು. ಮನೆಯಲ್ಲಿ ಯಾವುದೇ ಮೈಲ್ಗೆ ಇರಬಾರ್ದು, ಹೆಣ್ಮಕ್ಳದಾಗ್ಲಿ ನಾನ್ ವೆಜ್ ಏನು ಇರಬಾರ್ದು, ಸ್ಟಾಕ್ ಇರಬಾರ್ದು, ತಿಂದಿರಬಾರ್ದು. ಮನೇನ ಶುದ್ಧ ಇಟ್ಕೊಂಡೇ ಮಾಡ್ಬೇಕು. ಇದನ್ನ ಎಷ್ಟೇ ಕೋಟಿ ಸಾಲ ಇದ್ರೂ ತೀರುತ್ತೆ ಇದು. ಇದು ತೆಂಗಿನಕಾಯಿನ ತಗೊಂಬಂದು ಯೆಲ್ಲೋ ಕಲರ್ ಬಟ್ಟೆಲ್ಲ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಎಲ್ಲ ಹಾಕಿ 3 ಗಂಟೆ ಕಟ್ಟಿ ದೇವ್ರ ಫೋಟೋನೋ ದೇವ್ರ ಮನೆನೋ ಇದ್ರೆ ಹುಣ್ಣಿಮೆ ದಿನ ಅಲ್ಲಿ ಇಟ್ಬಿಡ್ಬೇಕು. ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ಬೇಕು. ಪೂಜೆ ಮಾಡೋದಾಗ ಸಂಕಲ್ಪ, ನಮ್ದು ಸಾಲ ಬೇಗ ತೀರ್ಬೇಕು, ಸಾಲ ಬೇಗ ತೀರ್ಬೇಕು. ಒಂದೇ ಸಂಕಲ್ಪ ಇಡ್ಬೇಕು. ನೀವು 10 ಸಂಕಲ್ಪ ಇಟ್ಕೊಂಡ್ರೆ ಆಗೋದಿಲ್ಲ. ಸಂಕಲ್ಪ ಏನೇ ಮಾಡಿ ಒಂದೇ ಇರಬೇಕು, ಒಂದೇ ಸಂಕಲ್ಪನೇ ಮಾಡ್ಬೇಕು. ಅದನ್ನ ಈ ಅಮಾವಾಸ್ಯೆ ಅಲ್ಲ, ಈ ಹುಣ್ಣಿಮೆಗೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಹುಣ್ಣಿಮೆವರೆಗೂ 30 ದಿನ ನಾವು ಪೂಜೆ ಮಾಡ್ಬೇಕು. ಅದಕ್ಕೆ ಮನೇಲೇ ಇರ್ಬೇಕು, ದೇವ್ರ ಮನೇಲೇ ಇಡ್ಬೇಕು. ಅದನ್ನ ಮತ್ತೆ ಕದಲ್ಸೋದಾಗ್ಲಿ ಮುಟ್ಟೋದಾಗ್ಲಿ ಏನು ಮಾಡಬಾರ್ದು. ಎಲ್ಲ ಒಂದ್ ಮೂಲೆಯಲ್ಲಿ ಇಟ್ಬಿಡಿ, ದೇವ್ರ ಮನೆಯಲ್ಲಿ ಪೂಜೆ ಮಾಡಿ. ಅದಕ್ಕೆ ಈ 30 ದಿನ ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ 30 ಈ ಹುಣ್ಣಿಮೆಯಿಂದ ಬರೋ ಹುಣ್ಣಿಮೆವರೆಗೂ ಪೂಜೆ ಮಾಡಿ ಅದೆಲ್ಲಾದ್ರೂ ಒಳ್ಳೆ ನೀರಲ್ಲೇ ಇರ್ಬೇಕು. ನದಿ ಹರಿತಾ ಇರ್ಬೇಕು. ನದಿ ಹೆಂಗ್ ಹರಿತಾ ಇರ್ಬೇಕಂದ್ರೆ ಸೂರ್ಯ ಮುಳುಗೋ ಕಡೆ ನೀರು ಹರಿತಾ ಇರ್ಬೇಕು. ಇದೊಂದು ನಮ್ಮ ವೀಕ್ಷಕರು ಜ್ಞಾಪಕ ಇಟ್ಕೋಬೇಕು. ಸೂರ್ಯ ಮುಳುಗ್ತಾ ಇರ್ಬೇಕು, ನೀರು ಸೂರ್ಯ ಮುಳುಗೋ ಕಡೆನೆ ನೀರು ಹರಿತಾ ಇರ್ಬೇಕು. ಈಗ ನಾವು ಶ್ರೀರಂಗಪಟ್ಟಣದಲ್ಲಿ ಹೋದ್ರೆ ಪಶ್ಚಿಮ ವಾಹಿನಿ ಅಂತ ಸಿಗುತ್ತೆ, ಅಲ್ಲಿ ಒಳ್ಳೇದಾಗುತ್ತೆ. ಇಲ್ಲ ಅವ್ರೂರುಗಳಲ್ಲಿ ಎಲ್ಲಾದ್ರೂ ನದಿ ಹರಿತಾ ಇದ್ದು ಅದು ಸೂರ್ಯ ಮುಳುಗೋ ಕಡೆ ನೀರು ಹರಿತಾ ಇರೋದು, ಅದು ಕೆರೆ ಕುಂಟೆ ಬಾವಿ ನಾವು ನದಿನೇ ಅಂತ ಹೇಳ್ತೀವಿ. ಅವ್ರೂರಲ್ಲಿ ಕೆರೆ ತುಂಬಿ ನೀರು ಹರಿತಾ ಇದ್ರೆ ಅದು ಸೂರ್ಯ ಮುಳುಗೋ ಕಡೆ ಹರಿತಾ ಇದ್ರು ಅಲ್ಲೂ ಆಗುತ್ತೆ. ಅಂತ ಜಾಗದಲ್ಲಿ ಹೋಗಿ ಪೂಜೆ ಮಾಡ್ಬೇಕು. ದಡದಲ್ಲಿ ಇಟ್ಟು ಪೂಜೆ ಮಾಡಿ ನಮ್ಮ ಸಾಲಗಳೆಲ್ಲ ತೀರ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ಅದನ್ನ ಬೇಕಾದ್ರೆ ಇಳಿನೂ ತಗೋಬಹುದು. ಇಲ್ಲ ಪೂಜೆ ಮಾಡಿ ಹರಿಯೋ ನದಿಲಿ ಸಂಜೆ ಸೂರ್ಯ ಮುಳುಗ್ತಾ ಇರಬೇಕು, ನೀರು ಸೂರ್ಯ ಮುಳುಗೋ ಕಡೆ ಹರಿತಾ ಇರ್ಬೇಕು. ಅಲ್ಲಿ ಹೋಗಿ ಬಿಟ್ರೆ 100% ಇದೊಂದು ಪರಿಹಾರ ಮಾಡ್ಕೊಂಡ್ರೆ ಸಾಕು. ಎಷ್ಟೇ ಕೋಟಿ ಸಾಲ ಇದ್ರೂ ಅವ್ರಿಗೆ ಒಳ್ಳೇದಾಗುತ್ತೆ. ಸೂಪರ್. ಸೊ ವೀಕ್ಷಕರೇ, ಇದೊಂದಷ್ಟು ಒಳ್ಳೆ ಟಿಪ್ಸ್ಗಳು ಕೊಟ್ಟವ್ರೆ ರಮೇಶ್ ಶರ್ಮಾ ಅವರು. ಸ್ಪೆಷಲಿ ಸಾಲ ತೊಗೊಂಡಿರೋದಾಗ್ಬೋದು, ಇಲ್ಲ ಸಾಲ ತೀರಿಸೋದಾಗ್ಬೋದು.
ಸೊ ಎರಡು ಕೂಡ ಇಲ್ಲ ಯಾರಿಗೂ ಕೊಟ್ಟಿರೋದು ವಾಪಸ್ ಬರ್ತಾ ಇರಲ್ಲ. ಸೊ ಈ ಒಂದು ವಿಚಾರಗಳಲ್ಲಿ ಎರಡಕ್ಕೂ ಒಂದೇ ವಿಡಿಯೋದಲ್ಲಿ ಟಿಪ್ಸ್ ಕೊಟ್ಟವ್ರೆ. ಇದನ್ನು ಬಳಸ್ಕೊಳ್ಳಿ. ಇದೇ ಥರದ್ದು ಟಿಪ್ಸ್ಗಳನ್ನ ನೆಕ್ಸ್ಟು ಕೂಡ ನಾನು ಬೇರೆ ಬೇರೆ ಥರದ್ದನ್ನು ಮತ್ತೆ ಕೂಡ ಕೇಳ್ತಾ ಹೋಗ್ತೀನಿ. ಸೊ ಅದನ್ನು ಕೊಡಿಸ್ತಾ ಹೋಗ್ತೀನಿ. ಸೊ ಇದನ್ನು ಬಳಸ್ಕೊಳ್ಳಿ. ನೀವು ಬಳಸ್ಕೊಂಡಿದ್ದಷ್ಟೇ ಅಲ್ಲ, ಇದನ್ನು ಮತ್ತೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಈ ಒಂದು ಟಿಪ್ಸ್ನ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೂ ಯಾರೋ ಒಬ್ಬರು ಮಾಡಲಿ. ಯಾರೋ ಸಾಲದಲ್ಲಿ ಸಿಕ್ಕಾಕೊಂಡಿರೋರಿಗೂ ಇಲ್ಲ ಸಾಲ ವಾಪಸ್ ಬರಬೇಕು ಅಂತ ಇರೋರಿಗೂ ಇದು ಹೆಲ್ಪ್ ಆಗುತ್ತೆ. ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ಕೊತೀನಿ. ನಮಸ್ಕಾರ. ನಮಸ್ಕಾರ.